ರಾಜ್ಯದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಅಂದ್ರೆ ಮೊದಲ ಬಾರಿಗೆ ಗೃಹ ಮಂತ್ರಿ ಪರಮೇಶ್ವರ್ ಅವರು ವಾಕಿ ಟಾಕಿನ ಕೇಳಿದ್ದಾರೆ. ಇದು ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಗೃಹ ಮಂತ್ರಿ ಪರಮೇಶ್ವರ್ ಅವರು ವಾಕಿ ಟಾಕಿಯನ್ನ ಕೇಳಿದ್ದಾರೆ. ಕಾರ್ಗೆ ವೈರ್ಲೆಸ್ ಚಾನೆಲ್ನ ವಾಕಿ ನೀಡುವಂತೆ ಈಗ ಗೃಹ ಮಂತ್ರಿ ಕೇಳಿದ್ದಾರೆ. ಡಿಸಿಪಿಗಳು ಎಲ್ಲೆಲ್ಲಿ ಹೋಗ್ತಾರೆ ಅನ್ನೋದನ್ನ ಪರಿಶೀಲಿಸಲು ನಿರ್ಧಾರ ಮಾಡಿದ್ದಾರೆ. ನಾನು ಆಗಾಗ ಎಲ್ಲವನ್ನೂ ಅಬ್ಸರ್ವ್ ಮಾಡುತ್ತಾ ಇರ್ತೇನೆ. ಎಷ್ಟೋ ಬಾರಿ ಬಾರುಗಳ ಮುಂದೆ ಹೊಸ ಹೊಯ್ಸಳ ವಾಹನಗಳು ಕೂಡ ನಿಲ್ಲುತ್ತವೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ಎವ್ರಿ ಆಫೀಸರ್ ಶುಡ್ ಬಿ ಇನ್ ದ ಫೀಲ್ಡ್ ಅಲ್ಲಿ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೀವು ಮನೆಯಲ್ಲಿ ರೂಮಲ್ಲಿ ಇದ್ರೆ ಗೊತ್ತಾಗೋದಿಲ್ಲ. ಅದಕ್ಕಾಗಿ ನಾನು ಅದಕ್ಕೆ ಹೇಳಿದ್ದೀನಿ, ನನಗೆ ಕಮಿಷನರ್ ಅವರು ನನ್ನ ಕಾರಿಗೊಂದು ವೈರ್ಲೆಸ್ ಸೆಟ್ ಹಾಕಿ ಅಂತ ಹೇಳಿದ್ದೀನಿ. ಯಾಕಂದ್ರೆ ನನಗೆ ನಿಮ್ಮ ಮೂಮೆಂಟ್ಸ್ ಗೊತ್ತಾಗುತ್ತೆ. ಈಗ ಯಾವ DCP ಎಲ್ಲಿದ್ದಾರೆ ನಾನು ಲೊಕೇಟ್ ಮಾಡ್ತೀನಿ. ಪಕ್ಕಾ ರಾಜಕಾರಣದ ಲೆಕ್ಕಾಚಾರ ನೋಡುವುದಾದರೆ ಇದು ರಾಜೀನಾಮೆಯನ್ನು ಕೊಡುವಂತಹ ಸಮಯವಲ್ಲ. ಆದರೆ ಈಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ವರ್ಷವಿದೆ ಇನ್ನು ಬಾಕಿ ಚುನಾವಣೆಗೆ. ಆದರೆ ಕಾಂಗ್ರೆಸ್ನಿಂದ ರಾಜ್ಯದ ಹಿರಿಯ ರಾಜಕಾರಣಿ ಪ್ರಭಾವಿ ಶ್ರೀ SM ಕೃಷ್ಣ ಈಗ ಕಾಂಗ್ರೆಸ್ಸಿನ ಪ್ರಾಥಮಿಕ ಸದಸ್ಯತ್ವಕ್ಕೆ ಹಾಗೂ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಗೆ ತಮ್ಮ ವಿದಾಯವನ್ನು ಹೇಳಿದ್ದಾರೆ. ಇದೊಂತರಹ ಕಲುಷಿತ ಸಮಾಜ. ಇಲ್ಲಿ ನ್ಯಾಯ ಅನ್ಯಾಯಗಳು ಸಹಜ. ಪ್ರಾಣಕ್ಕೆ ಬಾಜಿ ಕಟ್ಟೋ ಈ ವ್ಯವಸ್ಥೆಯಲ್ಲಿ ಸಾಬೀತಾಗೋ ಸತ್ಯಗಳಿಗಿಂತ ಮುಚ್ಚು ಹಾಕೋ ಮಸಲತೆಗಳೇ ಜಾಸ್ತಿ.